ಇನ್ಕ್ರೀಸ್ ಮಾಡಿದ್ದೀವಿ. ಬೀರದು 10 rupees ಇನ್ಕ್ರೀಸ್ ಸರ್ ಸ್ಟೇಟ್ ನೋಡಿ. ಬಿಕಾಸ್ ಬೇರೆ ನೆರೆ ರಾಜ್ಯಗಳಿಗಿಂತ ನಾವು ಇನ್ನೂ ಕಡಿಮೆನೇ ಇದ್ದೀವಿ. ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಅಪೋರ್ ಸ್ಲ್ಯಾಬ್ ಏನದಲ್ಲ ಅಲ್ಲಿ ಕಡಿಮೆನೇ ಇದ್ದೀವಿ. ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಏರಿಸಿಲ್ಲ ನಾವು, ಬೇರ್ದು ಮಾತ್ರ ಏರಿಸಿದ್ದು. ನಿರಂತರ ನಡೀತಕ್ಕಂಥದ್ದು ಯಾವುದೇ ಸರ್ಕಾರಗಳು ಬಂದಾಗ ವ್ಯವಹಾರ ನೋಡಿಕೊಂಡು, ಯಾಕಂದರೆ ಅವರು ಬೇರೆ ಸ್ಟೇಟ್ಗಳದ್ದು ನಮ್ಮದು ನೋಡಿಕೊಂಡು ರೇಟ್ ಹೆಚ್ಚು ಕಡಿಮೆ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಕಡಿಮೆ ಮಾಡಿದ್ದೆ ನಾವು. ಸರ್ ಈಗ ಬೆಲೆ ಹೆಚ್ಚಳದಿಂದ ಕುಡುಕರ ಸಂಖ್ಯೆ ಕಮ್ಮಿ ಆಗಲ್ವಾ ಅಂತ? ಒಳ್ಳೇದಲ್ಲ, ಟಾರ್ಗೆಟ್ ಸೆಕೆಂಡ್ ಯಾವಾಗಲೂ ಯಾಕೆ ಇಟ್ಟಿದ್ದೀವಿ, ಬಂದೇ ಮಾಡಬೇಕು. ನಾವು ಹಿಂದ್ಗಡೆ ಕೆಲವು ರಾಜ್ಯಗಳು ಮಾಡಿ ಕೈ ಸುಟ್ಕೊಂಡು ಮತ್ತೆ ಪ್ರಾರಂಭ ಮಾಡಿದ್ದೆವು. ಕೆಲವು ಕಡೆ ಈ ಅಕ್ರಮ ದಂಧೆ ನಡೀತಕ್ಕಂಥದ್ದು, ಕಳ್ಳಬರ್ತಿ ನಡೀತಕ್ಕಂಥದ್ದು, ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಕ್ಕಂಥದ್ದು. ಈ ಬಂದ್ ಮಾಡೋದ್ರಿಂದ ಆಗ್ತಕ್ಕಂಥ ಅನಾಹುತಗಳು ಇದಕ್ಕಿಂತಲೂ ಹೆಚ್ಚಿಗೆ ಆಗ್ತದೆ. ಆದ್ದರಿಂದ ನಾವು ಬಂದ್ ಮಾಡಲಾರ್ದೆ ಕ್ವಾಲಿಟಿ ಡ್ರಿಂಕ್ಸ್ ಕೊಡೋಣ ಅಂತಕ್ಕಂಥದ್ದು ನಾವು ಇದನ್ನು ಕಂಟಿನ್ಯೂ ಮಾಡಿದ್ದೀವಿ. ಸಿಕ್ಕಿದ್ದಟ್ಟು ಕ್ವಾಲಿಟಿ ಡ್ರಿಂಕ್ಸ್ ಕೊಡಬೇಕು. ನಾವು ತಮಿಳು, ಆಂಧ್ರ ನೋಡಿದರೆ ಒಂದು 4th ಸ್ಲ್ಯಾಬ್ವರೆಗೂ ನಮ್ಮ ಡ್ರಿಂಕ್ಸು ಕ್ವಾಲಿಟಿ ಇದೆ, ಅದಕ್ಕಿಂತ ಕೊಡ್ತೇವೆ. ಆದ್ದರಿಂದ ನಮ್ದು ಎಕ್ಸ್ಪೋರ್ಟ್ ಆಗ್ತದೆ. ಇದನ್ನು ಅವ್ರು ಕಂಟ್ರೋಲ್ ಮಾಡಿದರೆ ಕಷ್ಟ. ಸರಿ, ಹೀಗೆ ಇಲ್ಲ, ಪ್ರತಿಭಟನೆ ಆಗೋದಿಲ್ಲ. ಪ್ರತಿಭಟನೆ ಕುಡಿಯೋರ ಸಂಖ್ಯೆ ಕಡಿಮೆ ಆದ್ರೆ ಒಳ್ಳೇದಲ್ಲ. ಅಲ್ಲ ಸರ್, ನಿಮ್ಮ ಸರ್ಕಾರ ಬಂದ ಮೇಲೆ 3 ಬಾರಿ 3ನೇ ಸರಿ ಹೆಚ್ಚು. ಬೇರೆ ರಾಜ್ಯಗಳಿಗಿಂತ ನಮ್ಮದು ಕಡಿಮೆ ಇದೆ. ಯಾವುದು ಪ್ರೀಮಿಯಂ ಇದು ಸ್ಲ್ಯಾಬ್ 4ರವರೆಗೆ ಏನು ಸ್ವಲ್ಪ ಚೀಪ್ ಲಿಕ್ಕರ್ ಇರ್ತೀವಿ, ಅದು ಕಡಿಮೆ ಇದೆ. ಪ್ರೀಮಿಯಂ ಬ್ರ್ಯಾಂಡ್ ನಮ್ಗಿಂತ ಬೇರೆ ರಾಜ್ಯಗಳಕ್ಕಿಂತ ನಮ್ಗೆ ಸ್ವಲ್ಪ ಹೆಚ್ಚು. ಬೇರೆಯವ್ರು ಮಾತಾಡೋದೇನಂದ್ರೆ ಪ್ರತಿ ವರ್ಷ ಪ್ರತಿ ಸರ್ಕಾರಗಳು ಹೆಚ್ಚು ಮಾಡ್ಕೊತ ಬಂದಿದ್ದಾರೆ. ಹೇಳ್ತಿದ್ದೆ ನಾನು, ಪ್ರತಿ ವರ್ಷ ಹೆಚ್ಚು ಮಾಡ್ಕೊತ ಬಂದಿದ್ದಾರೆ. ಸ್ವಲ್ಪ ಅವರಿಬ್ಬರು ಅವ್ರು ಮಾತಾಡಿದ್ರು, ಅವ್ರು ಚಾಲೆಂಜ್ ಮಾಡಿದ್ರು. ಶಿವಾನಂದ ಪಾಟೀಲ್ ಅವರು ನಾನು ರಾಜೀನಾಮೆ ಕೊಡ್ತೀನಿ, ಅವರು ಕೊಡಲಿ ಅಂತ ಕೇಳಿದ್ದಾರೆ. ನಾವು ಹೇಳೋಣ, ಏನಪ್ಪ ಯಾರ್ಯಾರು ಅಪ್ಪ ಹುಟ್ಟಿದೆ ಅಂತೇಳಿ ಮಾತಾಡಿದೆಯಪ್ಪ, ಅದಕ್ಕೆ ರಾಜೀನಾಮೆ ಕೊಟ್ಟರು, ನೀನು ಹೇಳೋದು. ಅವ್ರು ಯಾವ ಸವಾಲು ಸ್ವೀಕಾರ ಮಾಡಲಿಲ್ಲ, ಅದಕ್ಕೆ ಆಗ್ತದೆ. ಈಗಿದ್ದ ಶಿವಾನಂದ ಪಾಟೀಲ್ ಸವಾಲು ಸ್ವೀಕಾರ ಮಾಡಿ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಮಾಡಿದ್ರು ಅಂದ್ರೆ ನಾನು ಹೌದಪ್ಪ ಆಗ್ತೀನಿ. ಆ ಸವಾಲು ಸ್ವೀಕಾರ ಮಾಡಲಾದ್ರೂ ಮತ್ತೊಂದು ಸವಾಲು ಹಾಕಿದ್ರಾಗ ಆಗ್ತಿಲ್ಲ. ಶಿವಾನಂದ ಪಾಟೀಲ್ ಹೇಳಿದ್ದಾರೆ, ಯಾರಿಗೆ ನೋವಾಗುವ ರೀತಿಯ ಮಾತುಗಳು ರಾಜಕಾರಣದಲ್ಲಿ ಇರ್ತಾರೆ. ಯಾರೇ ಆಗಲಿ ವೈಯಕ್ತಿಕವಾದ ಈ ಹರ್ಟ್ ಆಗ್ತಕ್ಕಂಥ ವಿಚಾರಗಳು, ರಾಜಕಾರಣಿ ಮಾತುಗಳು ಸಾರ್ವಜನಿಕದಲ್ಲಿ ಚರ್ಚೆ ಆಗ್ತವೆ. ಅದು ಆ ಇತಿಮಿತಿಗಳನ್ನ ಅರಿತು ನಾವು ರಾಜಕಾರಣಿಗಳು ಮಾತಾಡ್ತೀವಿ. ಅದನ್ನು ಯಾಕೋ ಮಿತಿ ಮೀರಿ ನಮ್ಮ ಯತ್ನಾಳವ್ರು ಮಾತಾಡಿದ್ದಾರೆ. ಯಾಕೋ ಗೊತ್ತಿದ್ವಿ ಸರಿಯಾದದ್ದು ಮಾತುಗಳನ್ನು. ಶಾಂತಿ ಸಭೆ ಕರೆದಿರ್ತಾರೆ, ಏನು ತಪ್ಪಿದೆ? ಇದು ಎಲ್ಲೋ ಅವನು ಮರ್ಡರ್ ಮಾಡ್ತಾನೆ, ಇವನು ಮರ್ಡರ್ ಮಾಡಿರ್ತಾರೆ. ಇದನ್ನು ಓದ್ತಾರೆ ಜಾತಿಗೆ ಧರ್ಮಕ್ಕೆ ಹಚ್ಚೋದ. ಧರ್ಮಕ್ಕೆ ಯಾಕೆ ಹಚ್ಚೋದು ಅದನ್ನು? ಈ ದೇಶ ಎಲ್ಲಿ ಯಾವ ಸ್ಥಿತಿಗೆ ಹೋಗ್ಬೇಕತ್ತೀರಿ ನೀವು? ನಿಮ್ಮ ಅಧಿಕಾರ ಲಾಲಸೆಗಾಗಿ ಮುಂಜಾನೆ ಎದ್ದ ಕೂಡಲೇ ಮುಸ್ಲಿಂ ಜೋಡಿ ಕಾಂಗ್ರೆಸ್. ನಾನು ಹಿಂದೂ ಅದೀನಪ್ಪ, ನಾನು ಎಷ್ಟು ಅನುಭವಿಸ್ತೀನಿ ಗೊತ್ತಾ? ನನ್ನ ಜನಾಂಗ ಎಷ್ಟು ಅನುಭವಿಸ್ತಾ ಇದೆ ಗೊತ್ತಾ? ಇದಕ್ಕೆ ಇವ್ರದ್ದೇನೋ ಉತ್ತರ ಇದೆ. ಯಾಕೆ ಇವ್ರು ಹಿಂದೂಗಳಾಗಿ ಇರ್ಬೇಕನ್ನುವಂಥ ಪ್ರಶ್ನೆ ನಮ್ಮ ಯುವಕರು ಕೇಳ್ತಾ ಇದ್ದಾರೆ. ಇದು ನಮ್ಮದೇ ಧರ್ಮ, ಇದು ಈ ಧರ್ಮದಲ್ಲಿ ಇದ್ದೀವಿ, ನಮ್ಮನ್ನ ಎಷ್ಟು ಮಟ್ಟಿಗೆ ಅಪ್ಕೊಂಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಹೋದಲ್ಲೆಲ್ಲ ನಮ್ಮ ಯುವಕರು ನನ್ನ ಕೇಳ್ತಾ ಇದ್ದಾರೆ. ಏನು ಉತ್ತರ ಕೊಡಲಿಲ್ಲ? ಇದ್ರ ಬಗ್ಗೆ ಬಾಯಿ ಬಿಡ್ತಾರೆ ಇವ್ರು ಯಾರಾದ್ರು? ಈ ನೋವನ್ನು ಎಷ್ಟು ವರ್ಷದಿಂದ ಅಡಗಿಸ್ಕೊಂಡು ನಾವು ಬದುಕಬೇಕು ನಮ್ಮ ಜನಾಂಗ ಅಂತ ಕೇಳ್ತಾ ಇದ್ದಾರಲ್ಲ. ಹಿಂದೂ ಧರ್ಮದ ಬಗ್ಗೆ ಹೇಳ್ತಾ ಇದ್ದೀನಿ ರೀ. ಹಿಂದುತ್ವ ಮುಸಲ್ಮಾನರು ಅಂತೇಳಿ ಅಡ್ಡಾಡ್ತಾರಲ್ಲ, ಹಿಂದುತ್ವದಲ್ಲಿ ಇರ್ತಕ್ಕಂಥ ಸೈನಿಕತೆ ಜಾತಿಗಳ ಬಗ್ಗೆ ಏನು ಮಾತಾಡ್ತಾರೆ ಇವರು? ವರ್ಣಾಶ್ರಮ ಧರ್ಮದ ಬಗ್ಗೆ ಏನು ಮಾತಾಡ್ತಾರೆ? ಎಷ್ಟೋ ದಲಿತರ ಹತ್ಯೆಗಳಾಗ್ತವೆ. ಯಾವತ್ತಾದ್ರೂ ಹಿಂದೂಗಳು ಇವ್ರು ಹೋಗಿದ್ದಾರ? ಇವರು ಇವೆಲ್ಲ ರಾಜಕಾರಣ ಇವ್ರದೆಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.